ಇಲ್ಲಾಂದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ಪಾಠದ ವಿಡಿಯೋ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು 8ನೆಯ ಪಾಠ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ನೋಡಬಹುದು. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ಶುರು ಮಾಡೋಣ. ಸ್ವಾತಂತ್ರ್ಯೋತ್ತರ ಭಾರತ ಪಾಠದ ಪ್ರಶ್ನೋತ್ತರಗಳು, ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಒಂದಿತ್ತು, ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿಯನ್ನ ಮಾಡಬೇಕು. ಪ್ರಶ್ನೆಗಳನ್ನ ನೋಡೋಣ ಮತ್ತು ಅದರ ಜೊತೆಗೇನೆ ಯಾವ ಒಂದು ಉತ್ತರಗಳು ಸೂಕ್ತ ಇದಾವೆ ಅಂತಕ್ಕಂಥದ್ದು. ಪ್ರಶ್ನೆ ಬತ್ತು, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಡ್ಯಾಶ್ ಆಗಿದ್ದನು. ಓಕೆ, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಹೆಗ್ಗಳಿಕೆ ಹೋಗ್ತದ, ಅದು ಯಾರಪ್ಪ ಅಂತಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್ಗೆ. ಪ್ರಶ್ನೆ ಎರಡಿತ್ತು, ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್ ಆಗಿದ್ದರು. ನಮ್ಮ ಭಾರತ ಸರ್ಕಾರದ ಪ್ರಪ್ರಥಮ ಗೃಹ ಮಂತ್ರಿ ಯಾರಾಗಿದ್ರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡ್ಯಾಶ್. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಅವರೇ ಆಗಿದ್ರು, ಅಂದ್ರೆ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ ರಲ್ಲಿ ಸೇರಿತು. ಯಾವ ವರ್ಷ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆ ಆಯಿತು? ಅದಿತ್ತು 1963ರಲ್ಲಿ ಅದು ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆ ಆಯಿತು. ಪ್ರಶ್ನೆ 5, ರಾಜ್ಯ ಪುನರ್ವಿಂಗಡಣಾ ಕಾನೂನು ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತು. ರಾಜ್ಯಗಳ ಪುನರ್ವಿಂಗಡಣಾ ಕಾಯ್ದೆ 1956ರಲ್ಲಿ ಜಾರಿಗೆ ಬಂದಿತು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಪಾಠದ ಒಂದು ಬಿಟ್ಟ ಸ್ಥಳ ಮಾದರಿಯ ತುಂಬತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳಲ್ಲಿ. ಇನ್ನು ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2ರಲ್ಲಿ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಈ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಬೇಕು. ಆಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮೊದಲ ಪ್ರಶ್ನೆ ಬತ್ತು, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಭಾರತ ದೇಶ 1947 ಆಗಸ್ಟ್ 15ರಂದು ಅದಕ್ಕೆ ಒಂದು ಸಂಭ್ರಮದ ಇತಿಹಾಸದ ದಿನ ಬಂತು, ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅದರ ಒಂದು ದಿನಗಳು ಬಹಳಷ್ಟು ಸುಖದಾಯಕ ಇರಲಿಲ್ಲ. ಬಹಳಷ್ಟು ಸಮಸ್ಯೆಗಳನ್ನು ಅದು ಎದುರಿಸಬೇಕಾಯಿತು. ಅದರಲ್ಲಿ ಬಂದಿರತಕ್ಕಂಥ ಮೊಟ್ಟ ಮೊದಲ ಸಮಸ್ಯೆ ಏನಪ್ಪ ಅಂತಂದ್ರೆ ರಾಜ್ಯಗಳನ್ನ ಪುನರ್ವಿಂಗಡಣೆಯನ್ನ ಮಾಡ್ತಕ್ಕಂಥ ಸಮಸ್ಯೆ. ಆಮೇಲೆ ಭಾರತ ದೇಶದಲ್ಲಿ ಅಲ್ಲಲ್ಲಿ ಮತೀಯ ಗಲಭೆಗಳು, ಮತೀಯ ಸಂಘರ್ಷಗಳು ಭಾರತ ದೇಶದಲ್ಲಿ ಬಹಳಷ್ಟು ಹೆಚ್ಚಳವಾಗಿ ಕಂಡು ಬಂದವು. ಆಮೇಲೆ ಈ ಇರ್ತಕ್ಕಂಥ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡತಕ್ಕಂಥ ಸಮಸ್ಯೆಯು ಕೂಡ ಭಾರತ ದೇಶದ ಮುಂದೆ ಬಂತು. ಒಟ್ಟು ತಮಗೆ ಗೊತ್ತಿರ್ತಕ್ಕಂಥದ್ದು 562 ಸಂಸ್ಥಾನಗಳಿದ್ದವು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ. ಆ ಸಂದರ್ಭದಲ್ಲಿರ್ತಕ್ಕಂಥ 562 ಸಂಸ್ಥಾನಗಳನ್ನ ಒಟ್ಟಿಗೆ ತಂದು ಸೇರ್ಪಡೆ ಮಾಡತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಕಡೆಗೆ ಇರ್ತಕ್ಕಂಥದ್ದು ನಿರಾಶ್ರಿತರ ಸಮಸ್ಯೆ. ಈ ದೇಶ ವಿಭಜನೆಯಿಂದ ಏನಾಯ್ತಪ್ಪ ಅಂದ್ರೆ ಜನ ತಮ್ಮ ತಮ್ಮ ಒಂದು ಧರ್ಮೀಯರ ಬಹುಸಂಖ್ಯಾತ ಧರ್ಮ ಇರತಕ್ಕಂಥ ಸ್ಥಳಗಳಿಗೆ ವಲಸೆ ಹೋಗಕತ್ರು. ಅದರಿಂದ ನಿರಾಶ್ರಿತರ ಸಮಸ್ಯೆಯು ಕೂಡ ದೊಡ್ಡ ತಲೆನೋವಾಗಿ ಕಾಡಿತು. ಆಮೇಲೆ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಸಮಸ್ಯೆಯು ಕೂಡ ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಕಂಡು ಬಂತು. ಇವು 5 ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳು. ಪ್ರಶ್ನೆ 2ಕ್ಕೆ ಹೋಗೋಣ. ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು? ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಈ ನಿರಾಶ್ರಿತರ ಸಮಸ್ಯೆಯು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಓಕೆ, ಇಲ್ಲಿ ಏನಂತ ಹೇಳ್ತಾರಪ್ಪ ಅಂದ್ರೆ ತಮ್ಮ ತಮ್ಮ ಹುಟ್ಟಿ ಬೆಳೆದಿರ್ತಕ್ಕಂಥ ಊರುಗಳನ್ನ ಬಿಡ್ತಾರೆ. ಅನೇಕರು ತಮ್ಮ ಧರ್ಮೀಯರೇ ಬಹುಸಂಖ್ಯಾತರಿರುವ ದೇಶದ ಕಡೆಗೆ ಮುಖ ಮಾಡಿಕೊಂಡು ಹೋಗ್ತಾರೆ. ಪಶ್ಚಿಮ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ನಿರಾಶ್ರಿತರ ಸಮಸ್ಯೆಗಳನ್ನ 1951ರ ವೇಳೆಗೆ ಪರಿಹಾರ ಕೊಡ್ತಾರೆ. ಅದೇ ತರನಾಗಿ 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಪರಿಣಾಮವಾಗಿ ಸುಮಾರು 10 ಲಕ್ಷ ನಿರಾಶ್ರಿತರು ಭಾರತಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ತಾರೆ. ಆ ಎಲ್ಲ ನಿರಾಶ್ರಿತರಿಗೆ ಭಾರತದಲ್ಲಿ ತಮ್ಮ ಭವಿಷ್ಯದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಾಯವನ್ನ ನಮ್ಮ ಭಾರತ ಸರ್ಕಾರದವರಾಗಿರ್ಬೋದು, ಜೊತೆಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ ಮತ್ತು ಈ ತ್ರಿಪುರಾ ರಾಜ್ಯ ಸರ್ಕಾರಗಳು ಮಾಡ್ತಾವೆ. ಆಮೇಲೆ 1960ರಲ್ಲಿನೂ ಕೂಡ ಅಂದಿನ ಮೈಸೂರು ಸರ್ಕಾರದ ಮೈಸೂರು ಜಿಲ್ಲೆಯ ಬೈಲುಕುಪ್ಪೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಟಿಬೇಟಿಯನ್ನರಿಗೆ ನಿರಾಶ್ರಿತರ ನೆಲೆಯನ್ನಾಗಿ ಸುಮಾರು 3000 ಎಕರೆ ಜಮೀನನ್ನು ಸಹಿತ ಕೊಡ್ತಾರೆ. ಇದೇ ಇತ್ತು ದೇಶದಲ್ಲಿರ್ತಕ್ಕಂಥ ನಿರಾಶ್ರಿತರ ಸಮಸ್ಯೆ ಮತ್ತು ಹೋಗಲಾಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಪರಿಹಾರ ಕ್ರಮಗಳು.
ಮುಂದಿನ ಪ್ರಶ್ನೆಗೆ ಬರೋಣ. ಪಾಂಡಿಚೇರಿಯನ್ನ ಫ್ರೆಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನ ವಿವರಿಸಿರಿ. ಏನ್ ಹೇಳ್ತಾರಪ್ಪ ಅಂದ್ರೆ, ಸ್ವಾತಂತ್ರ್ಯ ನಂತರ ಫ್ರೆಂಚರು ಏನ್ ಮಾಡ್ತಾರಪ್ಪ ಅಂದ್ರೆ ಪಾಂಡಿಚೇರಿ ಆಗಿರ್ಬಹುದು, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರ ಇವು 4ರ ಮೇಲೆ ತಮ್ಮ ಹಿಡಿತವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದುವರಿಸಿಕೊಂಡು ಹೋಗ್ತಾರೆ. ಇದರ ವಿರುದ್ಧ ಭಾರತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪರ ಪಾರ್ಟಿ ಆಗಿರ್ಬೋದು, ಕಮ್ಯುನಿಸ್ಟ್ ಮತ್ತು ಇತರೆ ಸಂಘಟನೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಹೋರಾಟವನ್ನ ಮಾಡ್ತಾರೆ. 1954ರಲ್ಲಿ ಭಾರತಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳನ್ನ ಸೇರಿಸ್ಕೊಳ್ತಾರೆ. 1963ರಲ್ಲಿ ಈ ಪಾಂಡಿಚೇರಿ ಏನಾಗ್ತದಪ್ಪ ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿ ಸೇರ್ಪಡೆ ಆಗ್ತದ. ಪ್ರಶ್ನೆ 4ಕ್ಕೆ ಹೋಗೋಣ. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಹಾಗಾದ್ರೆ ಗೋವಾವನ್ನ ಪೋರ್ಚುಗೀಸರಿಂದ ಮುಕ್ತಗೊಳಿಸಿರ್ತಕ್ಕಂಥ ಕ್ರಮ ವಿಧಾನ ಹೇಗಿತ್ತು? ಮುಖ್ಯವಾಗಿ ಪೋರ್ಚುಗೀಸರ ವಸಾಹತಾಗಿರ್ತಕ್ಕಂಥ ಗೋವಾ ಭಾರತಕ್ಕೆ ಸೇರಿಸಲೇಬೇಕಂತಕ್ಕ ನಿರಂತರ ಚಳವಳಿಗಳು ನಮ್ಮ ದೇಶದಲ್ಲಿ ಆದವು. ಆದರೂ ಕೂಡ ಈ ಗೋವಾ ಬಿಟ್ಟು ಕೊಡಲಿಕ್ಕೆ ಯಾರು ಪೋರ್ಚುಗೀಸರು ಬಗ್ಗಲಿಲ್ಲ. ಆ ಪೋರ್ಚುಗೀಸರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಆಫ್ರಿಕಾ ಆಗಿರ್ಬೋದು, ಯುರೋಪ್ ದೇಶದಿಂದ ಹೆಚ್ಚಿನ ಸೈನ್ಯವನ್ನ ತರಿಸಿ ತಮ್ಮ ಅಧಿಕಾರವನ್ನ ಇನ್ನಷ್ಟು ಗೋವಾದಲ್ಲಿ ಬಲಪಡಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ. ಕಡೆಗೆ 1955ರಲ್ಲಿ ಭಾರತ ದೇಶದಲ್ಲಿ ಗೋವಾ ವಿಮೋಚನಾ ಚಳವಳಿಯನ್ನ ಆರಂಭ ಮಾಡ್ತಾರೆ. ನಮ್ಮ ಭಾರತದ ಸೈನ್ಯದ ಮೂಲಕ 1961ರಲ್ಲಿ ಏನಾಗ್ತದಪ್ಪ ಅಂತಂದ್ರ ಗೋವಾವನ್ನ ಪೋರ್ಚುಗೀಸರಿಂದ ವಶಪಡಿಸಿಕೊಳ್ತಾರೆ. ಪ್ರಶ್ನೆ 5 ಇತ್ತು. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣಾ ಕ್ರಮವನ್ನು ಕುರಿತು ಬರೆಯಿರಿ. ದೇಶಾದ್ಯಂತ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗ್ಲೇಬೇಕಂತಕ್ಕಂಥ ಕೂಗು ಬಲವಾಗಿ ಕೇಳ್ತದ. ಇಲ್ಲಿ ವಿಶಾಲಾಂಧ್ರ ರಾಜ್ಯವನ್ನ ರಚನೆ ಮಾಡಲಿಕ್ಕೆ ಶ್ರೀರಾಮುಲು ಅವರು 58 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಅವರು ಅಸು ನೀಗ್ತಾರೆ. ಇದರ ಒಂದು ಪರಿಣಾಮವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ನಮ್ಮ ದೇಶದ ಮೊದಲ ಭಾಷಾವಾರು ರಾಜ್ಯ ಆಗಿ ರಚನೆ ಆಗ್ತದ. 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಪುನರ್ ವಿಂಗಡಣಾ ಆಯೋಗವನ್ನ ರಚನೆಯನ್ನ ಮಾಡ್ತಾರೆ. ಆಮೇಲೆ 1956ರಲ್ಲಿ ಈ ರಾಜ್ಯಗಳ ಪುನರ್ ವಿಂಗಡಣಾ ಕಾನೂನನ್ನ ಜಾರಿಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಈ 1956ರ ರಾಜ್ಯ ಪುನರ್ ವಿಂಗಡಣಾ ಕಾನೂನಿನ ಮೇರೆಗೆ ನಮ್ಮ ದೇಶದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಏನಾಗ್ತವಪ್ಪ ಅಂದ್ರೆ ರಚನೆ ಆಗ್ತವೆ. ಅದರ ಪರಿಣಾಮವಾಗಿ 1956ರಲ್ಲಿ ನಮ್ಮ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದ. ಅದನ್ನ ಏನ್ ಹೇಳ್ತಾರಪ್ಪ ಅಂದ್ರೆ ನವೆಂಬರ್ 1, 1973ರಲ್ಲಿ ಅದು ಕರ್ನಾಟಕ ಆಗಿ ಮರುನಾಮಕರಣ ಆಗ್ತದ. ಇವತ್ತಿಗೆ ಭಾರತದಲ್ಲಿ 29 ರಾಜ್ಯಗಳು ಮತ್ತು ದೆಹಲಿ ಸೇರಿದಂತೆ 7 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶ ಅಸ್ತಿತ್ವವನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಸ್ವಾತಂತ್ರ್ಯ ಭಾರತ ಅಂತಕ್ಕಂಥ ಪಾಠದ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೀನಿ. ಬಹಳಷ್ಟು ಸರಳವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಉತ್ತರಗಳನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸಮಾಜ ವಿಜ್ಞಾನ ಭಾಗ 1ರ ಎಲ್ಲಾ ಪಾಠದ ಪ್ರಶ್ನೋತ್ತರಗಳ ಸಹಿತ ಇದಾವೆ. ಓಕೆ, ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ಒಂದು ಸಮಾಜ ವಿಜ್ಞಾನ ಭಾಗ 1 ಪ್ರಶ್ನೋತ್ತರ ಅಂತಕ್ಕಂಥ ಪ್ಲೇ ಲಿಸ್ಟ್ ಅನ್ನ ಸಜೆಸ್ಟ್ ಆಗ್ತಾ ಇದೆ. ಅದನ್ನ ಒತ್ತಿ ತಾವುಗಳು ಸಮಾಜ ವಿಜ್ಞಾನ ವಿಷಯದ ಭಾಗ 1ರಲ್ಲಿರ್ತಕ್ಕಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನ ನೋಡಬಹುದು. ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಏನಾದರೂ ವಿಷಯದ ಬಗ್ಗೆ ಸಂದೇಹ ಗೊಂದಲಗಳು ಇದ್ರೆ ತಾವುಗಳು ಕಮೆಂಟ್ ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ತಾವಷ್ಟೇ ವಿಡಿಯೋಗಳನ್ನ ನೋಡಬೇಡಿ. ಈ ವಿಡಿಯೋಗಳನ್ನ ತಾವು ನೋಡಿದ ತಕ್ಷಣ ತಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ತಮ್ಮ ಗೆಳೆಯರು ಕೂಡ ವಿಡಿಯೋಗಳಿಂದ ಅವರು ಕೂಡ ಜ್ಞಾನವನ್ನು ಪಡೆದುಕೊಳ್ಳಲಿ. ನಿಮ್ಮ ಶಾಲೆ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ಮತ್ತು ಈ ವಿದ್ಯಾರ್ಥಿಗಳ ವಾಟ್ಸಪ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿನೂ ಕೂಡ ತಾವುಗಳು ವಿಡಿಯೋಗಳನ್ನ ಶೇರ್ ಮಾಡಿಕೊಳ್ಳಬಹುದು. ಬಹಳಷ್ಟು ಹಿಂದಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಮತ್ತು ಪ್ರಶ್ನೋತ್ತರಗಳ ವಿಡಿಯೋಗಳಿದಾವೆ. ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ. ಅವುಗಳನ್ನು ತಾವೇನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದು. ಸೊ ಅದೇ ಹೇಳೋದು, ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಬೇಕು. ಇದರಿಂದ ನಾವು ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಬೇಗನೆ ಸಿಗತ್ತೆ. ಸಿಗುವ ಮತ್ತೆ ಹೊಸ ಪಾಠಗಳ